ನಾವು ಇದು ಊಟದ ಬಗ್ಗೆ ಮಾತಾಡೋದಾದ್ರೆ, ನಾವು ಡೈಲಿ ಊಟ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್ ಎಲ್ಲ ತಿಂತಿರಲ್ಲ, ಅದು ಏನೇನ್ ಆಗುತ್ತೆ ಅಂತಂದೇಳಿ ಗೊತ್ತಿರಲ್ಲ. ಅದು ಏನಾಗುತ್ತೆ ಅಂತಂದ್ರೆ, ಊಟ ತಿಂದ್ಮೇಲೆ ಅದು ಡೈಜೆಸ್ಟ್ ಆದ ಕೂಡಲೇ ಫಸ್ಟ್ ವೈಟ್ ಬ್ಲಡ್ ಸೆಲ್ಸ್ ಆಗುತ್ತೆ, ರಸಧಾತು. ಅದು 7 ಧಾತುಸ್ ಇನ್ ದಿ ಬಾಡಿ. ಅದು ಏನಂತಂದ್ರೆ, ನಾವು ತಿನ್ನೋ ಊಟ ಪ್ರತಿಯೊಂದನು ಫಸ್ಟ್ ಏನಾಗುತ್ತೆ, ಡೈಜೆಸ್ಟ್ ಆದ ಕೂಡಲೇ ವೈಟ್ ಬ್ಲಡ್ ಆಗುತ್ತೆ. ಆಮೇಲೆ ರಕ್ತಧಾತು, ರಕ್ತ ಆಗುತ್ತೆ. ಆಮೇಲೆ ಮಾಂಸ ಆಗುತ್ತೆ. ಮಾಂಸ ಆದ್ಮೇಲೆ ಬಂದ್ಬಿಟ್ಟು ಮೇದ, ಮೇದ ಅಂದ್ರೆ ಕೊಬ್ಬು. ಆಮೇಲೆ ಅಸ್ಥಿ, ಅಸ್ಥಿ ಅಂದ್ರೆ ಬೋನ್ಸ್, ಕ್ಯಾಲ್ಸಿಯಂ ರಿಚ್ ಇದು. ಮಜ್ಜ ಅನ್ನೋದು ಬಂದ್ಬಿಟ್ಟು ಈ ಬೋನ್ ಒಳಗಡೆ ಪಿಪಿ ರೆಡ್ ಇದೆಲ್ಲ ಇರ್ತದಲ್ಲ, ನಾನ್ ವೆಜ್ನವ್ರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಸೊ ಶುಕ್ರಧಾತು ಫೈನಲ್ ಬಂದ್ಬಿಟ್ಟು ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗೋದು ಶುಕ್ರಧಾತು. ಸೊ ಇದೆಲ್ಲ ಕ್ರಿಯೆ ನಡಿಬೇಕು. ಊಟ ತಿಂದಿದ್ದೀರಂದ್ರೆ, ಒಂದು ಮುದ್ದೆ ಸಾರು ತಿಂದಿದ್ದೀರಂತಂದ್ರೆ ಅದು ಇದಕ್ಕೆಲ್ಲ ಸಪೋರ್ಟ್ ಆಗ್ಬೇಕು. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಫುಡ್, ಒಂದು ಹಣ್ಣು ತಿಂದಿದ್ದೀರ ಅನ್ಕೊಳ್ಳಿ. ಈಗ ಕೆಂಪು ಕಲರ್ ಫುಡ್ಸ್ ಎಲ್ಲ ತಿಂದ್ರೆ ಶಕ್ತಿ ಜಾಸ್ತಿ, ಯೆಲ್ಲೋ ಕಲರ್ ಎಲ್ಲ ತಿಂದಾಗ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಜಾಸ್ತಿ ಇರ್ತದೆ. ಹಾಗೆ ಅಂತ ನೋಡಿದ್ರೆ ಮತ್ತೆ ವೈಟ್ ಎಲ್ಲ ಇದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ. ಹಿಂಗೆ ಈ ಒಂದು ಫುಡ್ ತಿಂದಿದ್ರೆ ಅಂದ್ರಾಗ ಇದಕ್ಕೆಲ್ಲ ಸಪೋರ್ಟ್ ಆಗುವಂಥದ್ದು ತಿನ್ಬೇಕು. ಸುಮ್ನೆ ನಾವ್ ಏನು ಟೇಸ್ಟ್ ಬಾಯಿಗೆ ನಾಲ್ಗೆಗೆ ತಿಂದ್ರಿ ಅಂತಂದೇಳಿ ಈ ಕಾಲ ಎಲ್ಲ ನಾಲ್ಗೆಗೆ ತಿನ್ನೋದೇ ಜಾಸ್ತಿ ಜನ. ಅಲ್ಲಿ ಬಿರಿಯಾನಿ ಅಪ್ಪ ಓ ಸೂಪರ್ ಇರ್ತದೆ ಅಂತಂದೇಳಿ ಅದ್ರಲ್ಲಿ ಏನ್ ಸಮಥಿಂಗ್ ಎಕ್ಸ್ಟ್ರಾ ಏನ್ ಹಾಕಿರ್ತಾರೋ ಗೊತ್ತಿಲ್ಲ. ಅದು ತಿಂದ್ರೆಗನ ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು, ಸಮಸ್ಯೆ ಏನು ಕಾಣಿಸ್ಬಾರ್ದು. ಮತ್ತೆ ಇದೆಲ್ಲಾನು ಕಾಣಿಸ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಬಿಳಿ ಕೋಳಿ ತಿಂತೀರ ಅನ್ಕೊಳ್ಳಿ, ಬಿಳಿ ಕೋಳಿ ತಿಂದವ್ರಿಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಅವ್ರಿಗೆ ಇಮ್ಯುನಿಟಿ ಶಕ್ತಿನೂ ಬರುತ್ತೆ. ಬಟ್ ಲಾಂಗರ್ ಅನ್ನು ಹೋಲ್ಡ್ ಆಗುತ್ತಾ ಅನ್ನೋದೇ ಮೇನ್ ಇದು. ಯಾಕಂದ್ರೆ ಇದು ಹೈಬ್ರಿಡ್ ತರನೇ. ನಾಟಿ ಕೋಳಿ ಇಷ್ಟ ಸೈಜ್ ಆಗೋದಕ್ಕೆ 1 kg ಬರ್ಲಿಕ್ಕೆ 5 ರಿಂದ 6 ತಿಂಗಳು ಬೇಕು. ಅದೇ ಬಿಳಿ ಕೋಳಿಗೆ 45 ದಿನದಲ್ಲೇ ಕೆಲಸ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಏನ್ ತಿಂತೀರಾ ಅದೇ ತುಂಬಾ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಮೊದ್ಲಿಂದನೂ ಮುದ್ದೆ ತಿಂತಾ ಬರ್ತಾನೆ ಇದ್ದೀರಿ, ಅಥವಾ ಅನ್ನ ತಿಂತೀರಿ, ಜೋಳ ತಿಂತೀರಿ, ಜೋಳದ ರೊಟ್ಟಿ ಹಾಗೆ ಅಂತಂದೇಳಿ ಅದು ಬೇಸಿಕ್ಸ್, ಅದು ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೇನೆ ನಾವು ಒಳ್ಳೆ ಪೌಷ್ಟಿಕವಾದ ಆಹಾರ ತಿನ್ಬೇಕು. ಪೌಷ್ಟಿಕವಾದ ಆಹಾರ ಅಂದ್ರಾಗನ ಅದು ಮಳೆಗೆ ಬೆಳೆದಿರೋದಾದ್ರೆ ತುಂಬಾ ಅನುಕೂಲ. ಕೃತ್ರಿಮವಾಗಿ ನಾವೇ ಗೊಬ್ಬರ ಹಾಕಿ ಹಾಕಿ ಬೆಳೆದ್ರು 3 ತಿಂಗಳಿಗೆ ಬೆಳೆ ಬಂದು ಹಾಗೆ ಅನ್ನೋದಕ್ಕಿಂತ ಮಿಲ್ಲೆಟ್ಸ್ ಆಗಿರ್ಬೋದು, ಹುಳ್ಳಿಕಾಳು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಹುಳ್ಳಿಕಾಳು, ಎಕ್ಸ್ಟ್ರಾ ಹುಳ್ಳಿಕಾಳಿಗೆ ಬೆಳೆಗೆ ನೀರೇನೋ ಬಿದ್ಬಿಟ್ರೆ ಬರೀ ಹಂಬರ್ದು ಬಿಡುತ್ತೆ, ಅದ್ರಲ್ಲಿ ಕಾಯಿ ಆಗಲ್ಲ ಸರಿಯಾಗಿ. ಸೊ ಹಾಗೇನೆ ಮತ್ತೆ ಅದು ಕಾಯಿ ಆದ್ರೂ ಬೀಜ ಆಗ್ಬೇಕು, ಆ ತರದ್ ನೋಡ್ಬೇಕು. ಈಗೆಲ್ಲ ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡ್ ಸೀಡ್ಸ್ ಎಲ್ಲ ಬಂದ್ಬಿಡ್ತು. ಅದೇ ಸಣ್ಣ ಜೋಳ ನೋಡಿ ಇಷ್ಟ ಇರ್ತದೆ, ಈಗ ಮೆಕ್ಕೆಜೋಳ ನೋಡಿದ್ರೆ ಇಷ್ಟ ಗಾತ್ರ ಇರ್ತದೆ. ಸೊ ಹಾಗೆ ನಮ್ಗೆ ಫಿಸಿಕಲಿ ನಾವು ನೋಡ್ಬೇಕು, ಅದು ಕೆಮಿಕಲ್ ಫ್ರೀ ಆಗಿರ್ಬೇಕು. ಮತ್ತೆ ಈ ಧಾತುಸ್ಗೆಲ್ಲ ತುಂಬಾ ಇಂಪಾರ್ಟೆಂಟ್, ಇದಕ್ಕೆಲ್ಲ ಹೆಲ್ಪ್ ಆಗ್ಬೇಕು. ಹೆಲ್ಪ್ ಆದ್ರೇನೆ ಅದು ಅದ್ರ ಇದು ಪರಿಪೂರ್ಣ ಆಗೋದು. ಸುಮ್ನೆ ನಾವೇನೋ ತಿಂದ್ರೆ ಇಷ್ಟು ತಿಂದ್ರೆ ನಾಳೆ ಬೆಳಿಗ್ಗೆ ಇಷ್ಟು ಹೋಗ್ಬೇಕು, ಆ ತರ ಇರಬಾರ್ದು. ಸೊ ಸ್ವಲ್ಪ ತಿಂದ್ರೂ ಮನುಷ್ಯನಿಗೆ ಯಾವ ಹೊಟ್ಟೆ ಇಷ್ಟ ಆಗುತ್ತೋ ಅವಾಗ ತಿಂತ ಹೋಗ್ತಾರ ಸಾಕು. ಇದ್ರ ಬಗ್ಗೆ ನಮ್ಮಲ್ಲಿ ಇದೆಲ್ಲ ಏನ್ ಕೇಳ್ತೇನೆ ಅಂದ್ರೆ, ನಮ್ಮಲ್ಲಿ ಕೆಲವು ಧಾತು ಪುಷ್ಟಿ ಲೇಖನಗಳು ಮತ್ತೆ ಕೆಲವರಿಗೆ ಏನೇ ಪರ್ಟಿಕ್ಯುಲರ್ ಇಶ್ಯೂಸ್ ಇದ್ರೆ ಅಥವಾ ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಯಾರನ್ನ ಏನೋ ಬೇಕು ಅಂತಂತಂದ್ರೆ, ಅವ್ರಿಗೆ ಅವೈಲಬಲ್ ಇಲ್ಲ ಅಂತಂತಂದ್ರೆ ನಮ್ಗೆ ಕಾಲ್ ಮಾಡಿದಾಗ ನಾವು ನಿಮ್ಗೆ ಸಪ್ಲೈ ಮಾಡ್ಬೋದು. ಅದನ್ನ ಈ ನಂಬರ್ಗೂ ಕಾಲ್ ಮಾಡ್ಬೋದು, ಏನಾರ ಡೌಟ್ ಇದ್ದಾಗ 9141000020 ಇದ್ರಲ್ಲಿ ಕೇಳಿದಾಗ ಇದಕ್ಕೆ ಸಪೋರ್ಟ್ ಆಗಂತ ಫುಡ್ಸ್ ಅಥವಾ ನಿಮ್ಮ ಏರಿಯಾದಲ್ಲಿ ಏನು ಕೃಷಿಮಾಗಿ ಬೆಳಿತಿರಲ್ಲ, ಸೊ ಅದನ್ನೆಲ್ಲ ತಿಳ್ಕೊಬಹುದು. ಏನೋ ಹೆಲ್ತ್ ಬಗ್ಗೆ ಡೌಟ್ಸ್ ಬಂದಾಗನ ಅಥವಾ ಪರ್ಟಿಕ್ಯುಲರ್ ಕಾಯಿಲೆಗಳ ಬಗ್ಗೆ, ಈ ಜನರಲ್ ಆಗಿ ಇವಾಗೆಲ್ಲ ನಾವು ಏನ್ ನೋಡಿದ್ರಿ, ಡಯಾಬಿಟಿಸ್ ಮತ್ತೆ BP, ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು, ಐ ರಿಲೇಟೆಡ್, ಹಾರ್ಟ್, ಇದೆಲ್ಲ ಬೇಸಿಕ್ಸ್ ಆಗಿ ಬರ್ತಾ ಇದೆ. ಮತ್ತೆ ಬಂದ್ಬಿಟ್ಟು ಅಲ್ಸರು. ಸೊ ಇದೆಲ್ಲಾನು ಸಣ್ಣ ಸಣ್ಣ ಇದು ಜನರಲಿ ಇದ್ರ ಬಗ್ಗೆ ತಿಳಿದಿಟ್ಕೊಂಡಾಗನ ಅನುಕೂಲ.
ಅಥವಾ ಆ ಔಷಧಿ ಅಂದ್ರೆ 200-300 ರೂಪಾಯಿಲಿ ಅದು ಊಟವಾಗಿ ತಿನ್ಬೇಕು, ನಮ್ಮ ಇದು ಕಾಯಿಲೆನೂ ವಾಸಿ ಆಗ್ಬೇಕು. ಅದು ರೂಟ್ ಕಾಸನ್ನೇ ತೆಗಿಬೇಕು. ಸುಮ್ನೆ ನಾವೇನು ಕಾಯಿಲೆ ಬಂದ್ಮೇಲೆ ಮೆಡಿಸಿನ್ ಹುಡ್ಕೋಕ್ಕಿಂತ ಅದ್ರ ಸಿಂಪ್ಟಮ್ಸ್ ಅರಿಗುರಿಗಳು ನಮ್ಗೆ ಕಾಣಿಸುತ್ತೆ. ಇವಾಗ ಜ್ವರ ಅಂದ್ರೆ ಇದ್ದಕ್ಕಿದ್ದಂಗೆ ಬರೋದಿಲ್ಲ. ನಾವೇನೋ ಒಂದು ಮಳೆ ನಂದಿರ್ತಿರೋ ಅಥವಾ ಬಂದ್ಬಿಟ್ಟು ಆ ಬೇರೆ ಏನಾದ್ರು ಕೋಲ್ಡ್ ಐಟಮ್ಸ್ ತಿಂದಿರೋದು ಅಥವಾ ಏನಾದ್ರು ವೆದರ್ ಚೇಂಜ್ ಆಗಿರೋದು, ಅದೆಲ್ಲ ಸಿಂಪ್ಟಮ್ಸ್ ಗೊತ್ತಾದವಾಗ ನಾವು ಅದು ಪ್ರಿಕಾಷನರಿ ರೆಡಿ ಮಾಡಿ ಇಟ್ಕೊಂಡ್ರೆ ನಡೆದೋಗ್ಬಿಡುತ್ತೆ. ಅದೇನು ನೆಕ್ಸ್ಟ್ ಟಾಪಿಕ್ ಅಲ್ಲಿ ವಾತ ಪಿತ್ತ ಕಫ ಇದ್ರ ಬಗ್ಗೆ ಮಾತಾಡ್ಕೊಂಡ್ವ. ಅದು ಏನ್ರಿಂದ ಏನೇನ್ ಕಾಯಿಲೆಗಳು ಬರ್ತದೆ, ಬೇಸಿಕ್ಸ್ ಹೆಂಗಿರ್ತದೆ, ಮತ್ತೆ ಅದಕ್ಕೆ ಏನೇನ್ ತಿಂದ್ರೆ ನಡೆದೋಗುತ್ತೆ. ಮೆಡಿಸಿನ್ ತಿನ್ನೋದಕ್ಕಿಂತ ಊಟವಾಗೇ ತಗೊಂಡ್ರೆಗನ ಪರಿಪೂರ್ಣವಾಗಿ ನಿಂತೋಗೋದು, ಕ್ಲಿಯರ್ ಆಗೋದು ಆ ತರ ಇರ್ಬೇಕು. ಅದನ್ನೇ ನೆಕ್ಸ್ಟ್ ಚರ್ಚೆ ಮಾಡುವ. ಇವತ್ತಿಗೆ ಇಷ್ಟು ಮುಗಿಸುವ. ಥ್ಯಾಂಕ್ ಯು.